ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡಿಬೇಕಾದ್ರೆ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ರವಿ ಶೆಟ್ಟಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈ ಕಾರ್ಯಕ್ರಮವನ್ನು ಕುರಿತು ತಾವು ಏನು ವಿಚಾರ ಹೇಳಿ? ಸರ್, ಈ ಕಾರ್ಯಕ್ರಮ ಮುಂಚೆಯಿಂದ 3 ವರ್ಷಕ್ಕೊಂದು ಸರ್ತಿ ಸ್ವಲ್ಪ ಅದ್ಧೂರಿಯಾಗಿ ಮಾಡ್ತಾಯಿದ್ವಿ. ವರ್ಷವೂ ನಾವು ಅಟಲ್ ಬಿಹಾರಿ ವಾಜಪೇಯಿದು ಬರ್ತ್ಡೇ ಮಾಡೇ ಮಾಡ್ತಾಯಿದ್ದೀವಿ. ಆಮೇಲೆ ಸಾಮಾನ್ಯವಾಗಿ ಕಾರ್ಯ ಅದು ಇದು ಅಂತ ಕಾರ್ಯಕ್ರಮಗಳು ನಾವು ಅನ್ನಿಸ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಇರೋದು ಜಾಸ್ತಿ. ಆದ್ರೇನು ನಾವೆಲ್ಲ ಒಂದು ಒಗ್ಗೂಟಾಗಿ ಯಾವ ಈ ಕೆಲಸ ಮಾಡಿದೆ ನಾವೆಲ್ಲ ಸೇರಿ ಮಾಡ್ಕೊಂಡಿದ್ದೀವಿ. ಇವು ನೋಡ್ತಿರಲ್ಲ, ಎಲ್ಲರೂ ಇದ್ರಲ್ಲ, ಆ ಥರ ನಾವೆಲ್ಲರೂ ಸಮ್ಮುಖವಾಗಿ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ ಕಾರ್ಯಕ್ರಮ. ಮುಂದಿನ ಚುನಾವಣೆಯಲ್ಲಿ ಇಲ್ಲಿ ನಾವು ಭರ್ಜರಿಯಲ್ಲಿ ಓಟ್ನಲ್ಲಿ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಒಂದು ಇದನ್ನು ಮಾಡಿಕೊಂಡು ಸಂಘ ಸಂಘಟನೆ ಈ ವಾರ್ಡ್ನಲ್ಲಿ ಎಲ್ಲ ಕಾರ್ಯಕರ್ತರನ್ನ ಸಮ್ಮುಖವಾಗಿ ಎಲ್ಲ ಸೇರಿಸ್ಕೊಂಡು ನಾವೆಲ್ಲ ಹೋರಾಟ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಆಮೇಲೆ ಮುಖ್ಯವಾಗಿ ಇವಾಗ ನಾನು ಹೇಳೋದಕ್ಕನ್ನು ಪಬ್ಲಿಕ್ ಜನ ಅಲ್ಲಿ ಇಲ್ಲಿ ಹೇಳ್ತಾರೆ, ನಾವು ಯಾಕೆ ಓಟಾಗಿ ಮಿಸ್ ಆಯಿತು, ಯಾಕೆ ನಾವು ಅನ್ಯಾಯ ಮಾಡ್ಕೊಂಡು ಓಟಾಗಿ ಬಿಟ್ಟಿದ್ದು, ಯಾವ ಕೆಲಸ ಇಲ್ಲ, ಕಾವೇರಿ ನೀರು ಬಿಟ್ಟಿದ್ದೀನಿ ಅಂತೇಳಿ ಕಾವೇರಿ ನೀರಿಗೆ ಕಲೆಕ್ಷನ್ಗೆ ಒಂದೊಂದು ಮನೆಗೆ ಈಗ 80,000 90,000 1,40,000 ರೂಪಾಯಿ ಕೇಳ್ತಾರೆ. 20,000 ಕಟ್ಟೋದಂತೆ. ಆಮೇಲೆ ತಿರ್ಗಾ ಇವು ಅಂತೇಳಿಬಿಟ್ಟಿದ್ದು. ಈಗ ಅದೇ ಅವು ಇವು ಸ್ಯಾನಿಟ್ರಿ ಹಾಕೋಬೇಕಂದ್ರೆ 3 ಲಕ್ಷ ಕೇಳ್ತಾರೆ. ಕಂದಾಯ ಜಾಸ್ತಿ, ಎಲ್ಲದು ಪ್ರತಿಯೊಂದು ರೇಟ್ ಜಾಸ್ತಿ ಆಗಿದೆ. ಎಲ್ಲ ಜನಗಳು ಅಲ್ಲಿ ಇಲ್ಲಿ ಎಲ್ಲ ಪಬ್ಲಿಕ್ ಹೇಳ್ಕೊತಾವ್ರೆ, ನಾವು ಹೇಳೋ ಅಷ್ಟಿಲ್ಲ. ನೆಕ್ಸ್ಟು ಬದಲಾವಣೆ ಮಾಡಬೇಕಂದಿದ್ದಾರೆ ಸರ್. ಇದಿಷ್ಟು ರವಿ ಶೆಟ್ಟರು ಹೇಳ್ತಿರುವಂಥ ಮಾತು.